ನಮ್ಮ ಬಾಪದಾದ ಜ್ಞಾನದ ಸಾಗರ, ಪ್ರೇಮದ ದಿವ್ಯ ತೇಜದಿಂದ ಕರುಣೆ ಸುರಿಸುವವರ. ನಾವು ಸ್ವದರ್ಶನ ಚಕ್ರಧಾರಿಗಳೆಂದು ತಿಳಿಸಿ ಮರೆವು ನೀಗಿಸುವವರ. ಓಂ ಶಾಂತಿ, ಓಂ ಶಾಂತಿ. ಪ್ರತಿದಿನ ಜಾನ ಸಾಗಿ ಮಂಥನ ಮಾಡು ಎಂದು ಮಕ್ಕಳ ಖುಷಿಯ ಪಾರ ಏರುತ್ತಿರಲಿ ಎಂದು. ಚಲಿಸುತ್ತೀರಾ ನಿಲ್ಲುತ್ತೀರಾ ಯಾವಾಗಲೂ ನೆನಪಿರಲಿ, ನಾವು ಚಕ್ರವಳದ ಜಜ್ಞಾದ ಚಾನಿಗಳು. ಅಮರ ಲೋಕದ ಬಂಟನಾದ ತಂದೆ ಈ ಪರದೇಶದಲ್ಲಿ ಬಂದಿರುವನು. ವಿಚಿತ್ರ ಜಗದ ನಾಟಕವನ್ನೆಲ್ಲ ನಮ್ಮ ಬುದ್ಧಿಯಲ್ಲಿ ತುಂಬಿರುವನು. ಇದು ಸುಲಭ ಮಾರ್ಗ ತಂದೆ ಹೇಳುವನು. ದಿನದಾಚಾರಕ್ಕಿಟ್ಟು ನೋಡಿ ನನ್ನಲ್ಲಿ ಯಾವುದಾದರೂ ಅಸುರಿ ಕಾರ್ಯ ಬಂತೆ ನೋಡಿ. ವಿದ್ಯಾರ್ಥಿಗಳು ರಿಜಿಸ್ಟರ್ ಇಡುವಂತೆ ನಮ್ಮ ಗುಣಗಳ ರಿಜಿಸ್ಟರ್ ಇಡೋಣ. ಇದೇ ಮಾರ್ಗ ನಮ್ಮನ್ನು ಸ್ವಉನ್ನತಿಗೆ ಕರೆದೊಯ್ಯೋಣ. ಅಮೂರ್ತ ಲೋಕವೇ ನಮ್ಮ ಮನೆ, ನಿಶ್ಚಲ ನಿಷ್ಠತೆಯ ಸುವಾಸನೆಯ ಮನೆ. ಸತತ ಅಧೋಗತಿಯ ಹಾದಿಯಲ್ಲಿ ಭ್ರಮಿಸಿ ಈಗ ಮೇಲೇರಲು ಮಾಡುತ್ತಿದ್ದೇವೆ ತಯಾರಿ. ಹಳೆಯ ಬಟ್ಟೆ ದೇಹ ಬಿಟ್ಟು ಮನೆಗೆ ಹಿಂತಿರುಗುವ ಸೊಗಸಿದೆ. ಅರ್ಧಕಲ್ಪದ ಭಕ್ತಿಯ ನಂತರ ಬಾಪದಾದ ಜ್ಞಾನ ನೀಡುವ ಸಮಯ ಬಂದಿದೆ. ಶಿವ ಬಾಬಾ ಗುರು ಬ್ರಹ್ಮ ತಂದೆ ಮೂಲಕ ಅವರು ಕಲಿಸುತ್ತಾರೆ ದೈವತ್ವದ ಪಾಠ. ನಮ್ಮ ಮುಂದೆ ಗುರಿಯಾಗಿ ನಿಂತಿರುವ ಲಕ್ಷ್ಮೀ ನಾರಾಯಣರ ಸೌಂದರ್ಯ. ನಾನು ಯಾರೂ ಅಲ್ಲ, ಆತ್ಮದೇಹಧಾರಿಯಲ್ಲ ಎಂಬ ಅರಿವು ತಮೋದಿಂದ ಸತೋ ಪ್ರಧಾನವಾಗುವ ಉನ್ನತ ಮಾರ್ಗದ ಸತ್ಯದ ದೀಪವು. ನಾವು ಈಗ ಬ್ರಹ್ಮಣ ಬಂಧು ಭಗ್ನಿಯರು, ಶಿರೋಬಂಧದ ಸುಭಗ ಜಾತಿಯವರು. ಇಂದಿನ ಪಾವಿತ್ಯವಿಲ್ಲದೆ ದೇವತೆ ಆಗುವ ಅರ್ಹತೆಯಲ್ಲಿದೆ. ಪರರಿಗೆ ದುಃಖ ಕೊಡದಿರಲಿ, ತಂಗಿ ತಮ್ಮನ ದೃಷ್ಟಿ ಕಳೆದುಕೊಳ್ಳಬೇಡಿ. ಸಂಬಂಧವಾಗಲಿ ನಿಷ್ಕಪಟ, ಹೃದಯವಾಗಲಿ ಶುದ್ಧ ನಿಶ್ಶಬ್ದ. ಜ್ಞಾನ ಎಂದರೆ ಅರ್ಥ ಮಾಡಿಕೊಳ್ಳುವುದು, ವಿಜ್ಞಾನವೆಂದರೆ ಎಲ್ಲವನ್ನು ಮರೆತು ಪ್ರಕಾಶ ರೂಪದಲ್ಲಿ ಉಳಿಯುವುದು. ನಾವು ರೂಪ ಬಸಂತರು, ನಿಷ್ಠತೆಯ ರೂಪ ಜ್ಞಾನ ಮಳೆಯಿಂದ ಬಸಂತರು.